ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಗದ್ಯ ಸಾಹಿತ್ಯದ ಸ್ವರೂಪ ಮತ್ತು ಗದ್ಯ ಕೃತಿಗಳನ್ನು ಕುರಿತಂತೆ, ಗದ್ಯ ಕವಿಗಳನ್ನು ಕುರಿತಂತೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಚಂಪು ಸಾಹಿತ್ಯ, ಪದ್ಯ ಸಾಹಿತ್ಯ, ಚಂಪು ಸಾಹಿತ್ಯ ಸ್ವರೂಪ, ಲಕ್ಷಣ ಇವುಗಳನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಅಥವಾ ಗಮನಿಸಿದ್ದೇವೆ. ಇಂದು ನಾವು ಗದ್ಯ ಸಾಹಿತ್ಯ ಅಂದರೆ ಏನು, ಗದ್ಯ ಸಾಹಿತ್ಯದ ಸ್ವರೂಪ ಹೇಗಿದೆ, ಆಮೇಲೆ ಪ್ರಮುಖ ಗದ್ಯ ಕೃತಿಗಳು ಯಾವುದನ್ನು ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸಿಕೊಳ್ಬೇಕು. ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಗದ್ಯ ಪದ್ಯಗಳಲ್ಲಿ ಗದ್ಯವೇ ಅತ್ಯಂತ ಪ್ರಾಚೀನ ರೂಪ. ಈ ಕನ್ನಡ ಸಾಹಿತ್ಯ ಅಂತ ತಗೊಂಡಾಗ ಈ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಗದ್ಯ ಮತ್ತು ಪದ್ಯ ಇವೆರಡೂ ಕೂಡ ಪ್ರಮುಖ ಪಾತ್ರ ವಹಿಸಿವೆ. ಈ ಗದ್ಯ ಪದ್ಯಗಳಲ್ಲಿ ಅತ್ಯಂತ ಪ್ರಾಚೀನ ರೂಪ ಯಾವುದು ಅಂತ ಹೇಳಿದ್ರೆ ಅದು ಗದ್ಯ ಸಾಹಿತ್ಯ. ನಮಗೆ ಸಿಕ್ಕಿದ ಮೊಟ್ಟ ಮೊದಲ ದಾಖಲೆಯಾಗಿರುವ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಗದ್ಯದಲ್ಲಿದೆ. ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಇದು ಗದ್ಯದಲ್ಲಿ ಇರುವಂತಹ ಒಂದು ಕೃತಿ. ಆದರೆ ಗದ್ಯಕ್ಕೆ ಮೊದಲು ಮನ್ನಣೆ ಸಿಕ್ಕಿದರೂ ಗದ್ಯಂ ಕವೀನಾಂ ನಿಕಷಂ ವದಂತಿ, ಗದ್ಯವು ಕವಿ ಪ್ರತಿಭೆಯ ಹೊರಗಲ್ಲು ಎಂಬ ಮಾತು ಪ್ರಸಿದ್ಧವಾಗಿದ್ದರೂ ಕನ್ನಡದಲ್ಲಿ ಮಾತ್ರ ಹೊಸಗನ್ನಡವನ್ನು ಬಿಟ್ಟರೆ ಬೇರೆ ಯಾವ ಕಾಲದಲ್ಲಿಯೂ ಗದ್ಯವು ಹುಳುಸಾಗಿ ಬೆಳೆಯಲಿಲ್ಲ. ಆದ್ದರಿಂದ ನಾವಿಲ್ಲಿ ಗಮನಿಸಿಕೊಳ್ಬೇಕು, ಕನ್ನಡದ ಮೊತ್ತ ಮೊದಲ ದಾಖಲೆಯಾಗಿರುವ ಅಥವಾ ನಮಗೆ ಸಿಕ್ಕಿದಂತಹ ಮೊತ್ತ ಮೊದಲ ದಾಖಲೆಯಾಗಿ ಸಿಗುವಂಥದ್ದು ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ. ಈ 450ರಲ್ಲಿ ದೊರಕಿದ ಈ ಹಲ್ಮಿಡಿ ಶಾಸನ ಗದ್ಯದಲ್ಲಿ ಇದು ನಮಗೆ ಸಿಗುವಂಥ ಮೊಟ್ಟ ಮೊದಲ ದಾಖಲೆ, ಕನ್ನಡದಲ್ಲಿ ಸಿಗುವಂಥ ಮೊಟ್ಟ ಮೊದಲ ದಾಖಲೆ. ಆದರೆ ಗದ್ಯಕ್ಕೆ ಮೊದಲ ಮನ್ನಣೆ ಸಿಕ್ಕಿದರೂ ಗದ್ಯವು ಕವಿ ಪ್ರತಿಭೆಯ ಹೊರಗಲ್ಲು ಅನ್ನುವ ಒಬ್ಬ ಮಾತು ಪ್ರಸಿದ್ಧವಾದರೂ ಕನ್ನಡದಲ್ಲಿ ಮಾತ್ರ ಹೊಸಗನ್ನಡವನ್ನು ಬಿಟ್ಟರೆ ಬೇರೆ ಯಾವ ಕಾಲದಲ್ಲಿಯೂ ಗದ್ಯವು ಹುಳುಸಾಗಿ ಬೆಳೆಯಿದೆ. ಅದನ್ನು ಗಮನಿಸಿಕೊಳ್ಬೇಕು. ಹೊಸಗನ್ನಡ ಕಾಲದಲ್ಲಿ ಗದ್ಯ ಸಾಹಿತ್ಯ ಹುಳುಸಾಗಿ ಬೆಳೆದಿರುವುದು. ಬರವಣಿಗೆಯ ಸಾಧನ ಸಾಮಗ್ರಿಗಳ ಆಧಾರದಿಂದ ಬರವಣಿಗೆಯ ಸಾಧನ ಸಾಮಗ್ರಿಗಳ ಅಭಾವದಿಂದ ಅಥವಾ ಪದ್ಯವನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಎಂಬ ಕಾರಣಗಳಿಗೆ ಇರಬಹುದು. ನಮಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ದಾಖಲೆಯಾಗಿ ಗದ್ಯ ಸಿಕ್ಕಿದ್ರೂ ಕೂಡ ಆ ಗದ್ಯ ಹೆಚ್ಚು ಮನ್ನಣೆಯನ್ನು ಪಡೆದಿಲ್ಲ. ಹೊಸಗನ್ನಡ ಕಾಲಘಟ್ಟದಲ್ಲಿ ಗದ್ಯ ಸಾಹಿತ್ಯವು ಬೆಳೆದಷ್ಟು ಪ್ರಮುಖವಾಗಿ ಅದಕ್ಕೆ ಹಿಂದಿನ ಕಾಲಘಟ್ಟದಲ್ಲಿ ಕಾಣಲಿಲ್ಲ ಅಥವಾ ಬೆಳೆಯಲಿಲ್ಲ. ಇದಕ್ಕೆ ಏನು ಕಾರಣ ಅಂತ ಹೇಳಿ ನಾವು ಗಮನಿಸ್ತಾ ಹೋದರೆ, ಒಂದು, ಗದ್ಯವು ಯಾಕೆ ಮೊದಲಿಗೆ ಸಿಕ್ಕಿದ್ರೂ ಕೂಡ ಯಾಕೆ ಅದು ಹುಳುಸಾಗಿ ಬೆಳೆಯಲಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನಾವು ಕೊಡ್ಬೋದಾದರೂ ಒಂದು ಕಾರಣ ಬರವಣಿಗೆಯ ಸಾಧನ ಸಾಮಗ್ರಿಗಳ ಅಭಾವ. ಬರವಣಿಗೆಯ ಸಾಧನ ಸಾಮಗ್ರಿ, ಮೆಟೀರಿಯಲ್, ಸಾಧನ ಸಾಮಗ್ರಿಗಳ ಅಭಾವ ಅಥವಾ ಅದು ಇರ್ಬೋದು, ಅಥವಾ ಪದ್ಯವನ್ನು ನೆನಪಿಟ್ಟುಕೊಳ್ಳುವುದು ಸುಲಭ, ಗದ್ಯಕ್ಕಿಂತ ಪದ್ಯವನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಅನ್ನುವ ಈ ಕಾರಣಕ್ಕಾಗಿಯೂ ಏನು ಪದ್ಯದಷ್ಟು ಗದ್ಯ ಹೆಚ್ಚು ಪ್ರಚಾರವನ್ನು ಪಡೆಯಲಿಲ್ಲ, ಹುಳುಸಾಗಿ ಬೆಳೆಯಲಿಲ್ಲ. ಗದ್ಯದಲ್ಲಿ ಬರೆಯಬಹುದಾದ ಜ್ಯೋತಿಷ್ಯ, ವೈದ್ಯ ಮುಂತಾದ ಶಾಸ್ತ್ರ ವಿಚಾರಗಳಿಗೆ ಸಂಬಂಧಿಸಿದ ಕೃತಿಗಳನ್ನು ಪದ್ಯದಲ್ಲಿಯೇ ರಚಿಸಿದ್ದಾರೆ. ಇದನ್ನು ಗಮನಿಸಿಕೊಳ್ಬೇಕು. ಗದ್ಯದಲ್ಲಿ ಬರೆಯಬಹುದಿತ್ತು, ಆದರೆ ಗದ್ಯದಲ್ಲಿ ಬರೆಯಬಹುದಾದಂಥ ಕೆಲವು ವಿಚಾರವನ್ನು ಪದ್ಯದಲ್ಲಿ ಬರೆಸಿದ್ದಾರೆ. ಉದಾಹರಣೆಗೆ ಕೊಟ್ಟು ನೋಡಿ, ಗದ್ಯದಲ್ಲಿ ಬರೆಯಬಹುದಾದ ಜ್ಯೋತಿಷ್ಯ, ವೈದ್ಯ ಮುಂತಾದ ಶಾಸ್ತ್ರ ವಿಚಾರಗಳಿಗೆ ಸಂಬಂಧಿಸಿದ ಕೃತಿಗಳನ್ನು ಪದ್ಯದಲ್ಲಿ ರಚಿಸಿದ್ದಾರೆ.
ಹಾಗಾದರೆ ನಾವು ಈ ಮೊದಲ ಪ್ಯಾರದಲ್ಲಿ ಏನು ತಿಳ್ಕೊಳ್ಳುವಂಥದ್ದು, ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಪದ್ಯಗಳಲ್ಲಿ ಗದ್ಯವೇ ಅತ್ಯಂತ ಪ್ರಾಚೀನವಾಗಿರುವಂಥದ್ದು. ಕನ್ನಡದ ಮೊಟ್ಟ ಮೊದಲ ದಾಖಲೆಯಾಗಿ ಸಿಗುವಂತಹ ಕ್ರಿಸ್ತಕ 450ರ ಹಲ್ಮಿಡಿ ಶಾಸನ ಏನಿದೆ, ಇದು ಕನ್ನಡ ಮೊದಲ ಶಾಸನ. ಈ ಶಾಸನ ಕೂಡ ಗದ್ಯಲ್ಲೇ ಇರುವಂಥದ್ದು. ಆದರೆ ಗದ್ಯಕ್ಕೆ ಮೊದಲ ಮನ್ನಣೆ ಸಿಕ್ಕಿದೆಯಾದರೂ ಗದ್ಯ ಹೆಚ್ಚು ಹುಲುಸಾಗಿ ಬೆಳೆಯಲಿಲ್ಲ. ಹೊಸಗನ್ನಡ ಸಾಹಿತ್ಯ ಅಥವಾ ಹೊಸಗನ್ನಡ ಕಾಲಘಟ್ಟದಲ್ಲಿ ಗದ್ಯ ಎಷ್ಟು ಹುಲುಸಾಗಿ ಬೆಳೆಯಿತು ಅಷ್ಟು ಹುಲುಸು ಅದಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲಿ ಬೆಳೆಯಲಿಲ್ಲ. ಅದಕ್ಕೆ ಏನು ಕಾರಣವನ್ನು ನಾವು ಕೊಡುವುದು ಅಂತ ಹೇಳಿದ್ರೆ, ಒಂದು, ಆ ಗದ್ಯ ಬೆಳೆಯಲಿಕ್ಕೆ ಬೇಕಾಗಿರುವಂತಹ ಸಾಧನ ಸಾಮಗ್ರಿಗಳು ದೊರಕದೇ ಇರುವಂಥದ್ದು ಇರುವುದು ಅಥವಾ ಅದರ ಅಭಾವ ಆಗುವುದಾದರೆ, ಇನ್ನೊಂದು ಪದ್ಯವನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಎನ್ನುವ ಕಾರಣಕ್ಕಾಗಿ ಏನು ಗದ್ಯ ಅಲ್ಲೇ ಉಳಿತು, ಪದ್ಯ ಮಾತ್ರ. ಹಾಗೆಯೇ ಗದ್ಯದಲ್ಲಿ ಬರೆಯಬಹುದಾದಂತಹ ಕೆಲವು ಕೃತಿಯನ್ನು ಪದ್ಯದಲ್ಲಿ ಬರೆದು ಮುಗಿಸಿರುವುದನ್ನು ಕೂಡ ನಾವು ಗಮನಿಸಿಕೊಳ್ಬೇಕು. ಅಲ್ಲಿ ಹೇಳ್ತಾರೆ, ಜ್ಯೋತಿಷ್ಯ, ವೈದ್ಯ ಮುಂತಾದ ಜ್ಯೋತಿಷ್ಶಾಸ್ತ್ರ, ವೈದ್ಯಶಾಸ್ತ್ರ ಮುಂತಾದ ವಿಚಾರಗಳಿಗೆ ಸಂಬಂಧಿಸಿದ ಅಥವಾ ಮುಂತಾದ ಶಾಸ್ತ್ರ ವಿಚಾರಗಳಿಗೆ ಸಂಬಂಧಿಸಿದ ಕೃತಿಯನ್ನು ಗದ್ಯದಲ್ಲಿ ಬರೆಯಬಹುದಾದರೂ ಪದ್ಯದಲ್ಲಿ ಬರೆದು ಮುಗಿಸಿದ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ವಿಮಲ, ಉದಯ, ನಾಗಾರ್ಜುನ, ಜಯಬಂಧು ಮತ್ತು ದುರ್ವಿನೀತ ಮೊದಲಾದ ಗದ್ಯ ಕವಿಗಳ ಉಲ್ಲೇಖ. ನಮಗೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ಇದು ಕನ್ನಡ ಮೊದಲ ಅಲಂಕಾರ ಗ್ರಂಥ ಅಥವಾ ಮೊದಲ ಲಕ್ಷಣ ಗ್ರಂಥ ಅಂತ ನಾವು ಕರೀತೇವೆ. ಈ ಮೊದಲ ಕೃತಿಯಲ್ಲಿ ಗದ್ಯ ಕವಿಗಳನ್ನು ಉಲ್ಲೇಖಿಸಿದ್ದಾರೆ. ಅಲ್ಲಿ ಗದ್ಯ ಮತ್ತು ಪದ್ಯ ಎರಡೂ ಕವಿಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅಲ್ಲಿ ಗದ್ಯ ಕವಿಗಳು ಯಾರು, ಕವಿರಾಜ ಮಾರ್ಗದಲ್ಲಿ ಗುರುತಿಸಲ್ಪಟ್ಟಂತಹ ಅಥವಾ ಉಲ್ಲೇಖಿಸಲ್ಪಟ್ಟಂತಹ ಗದ್ಯ ಕವಿಗಳು ಯಾರಿಲ್ಲ ಅಂತ ಕೇಳಿದ್ರೆ, ವಿಮಲ, ಉದಯ, ನಾಗಾರ್ಜುನ, ಜಯಬಂಧು ಮತ್ತು ದುರ್ವಿನೀತ ಮೊದಲಾದ ಗದ್ಯ ಕವಿಗಳ ಉಲ್ಲೇಖವಿದ್ದು, ಗದ್ಯ ಕಾವ್ಯದ ಪರಂಪರೆಯನ್ನು ಕನ್ನಡದಲ್ಲಿ 8ನೇ ಶತಮಾನಕ್ಕೂ ಹಿಂದೆ ಇತ್ತೆಂದು ತಿಳಿದು ಬರ್ತದೆ. ಹಾಗಾದರೆ ಕನ್ನಡದಲ್ಲಿ ಈ ಗದ್ಯ ಸಾಹಿತ್ಯ ಪರಂಪರೆ ಕನ್ನಡದಲ್ಲಿ ಗದ್ಯ ಸಾಹಿತ್ಯ ಎನ್ನುವ ಪರಂಪರೆ ಅದು ಸುಮಾರು 8ನೇ ಶತಮಾನದಿಂದಲೇ ಇತ್ತು ಅಂತ ನಮಗೆ ತಿಳಿದು ಬರ್ತದೆ. ಅದು ಹೇಗೆ ತಿಳಿಯುವಂಥದ್ದು, ನಮಗೆ 8ನೇ ಶತಮಾನದಲ್ಲಿ ದೊರಕುವಂತಹ 850 ದೊರಕುವಂತಹ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಅಥವಾ ಲಕ್ಷಣ ಗ್ರಂಥವಾದ ಕವಿರಾಜ ಮಾರ್ಗ ಗಮನಿಸಿದಾಗ, ಆ ಕವಿರಾಜ ಮಾರ್ಗದಲ್ಲಿ ಗದ್ಯ ಪದ್ಯ ಕವಿಗಳನ್ನು ಕವಿರಾಜ ಮಾರ್ಗ ಉಲ್ಲೇಖಿಸ್ತಾನೆ. ಅವನು ಅಲ್ಲಿ ಉಲ್ಲೇಖಿಸಿದಂತಹ ಗದ್ಯ ಕವಿಗಳು ಯಾರೆಲ್ಲ, ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದ ಗದ್ಯ ಕವಿಗಳ ಉಲ್ಲೇಖವನ್ನು ನಾವಲ್ಲಿ ಗಮನಿಸಿಕೊಳ್ಳುವ ಮೂಲಕ ನಾವೇನು ತಿಳ್ಕೊಳ್ಬೋದು, ಈ ಗದ್ಯ ಸಾಹಿತ್ಯಕ್ಕೆ ಸುಮಾರು 8ನೇ ಶತಮಾನದ ಒಂದು ಇತಿಹಾಸ ಇದೆ. ಆದರೆ ಅವುಗಳು ಯಾವುವು ನಮಗೆ ದೊರಕಲಿಲ್ಲ. ಆದರೆ ಆ ಕಾಲದಲ್ಲಿ ಕವಿಗಳಿದ್ರು ಅಂತ ನಮಗೆ ಗೊತ್ತಾಗ್ಬಿಡ್ತದೆ, ಅಥವಾ ಗದ್ಯ ಲೇಖಕರಿದ್ರು ಅಂತ ಗೊತ್ತಾಗ್ಬಿಡ್ತದೆ. ಆದರೆ ಅವರ ಯಾವ ಕೃತಿಗಳು ನಮಗೆ ದೊರಕಿಲ್ಲ. ನಮಗೆ ದೊರಕಿದ ಮೊಟ್ಟ ಮೊದಲ ಗದ್ಯ ಕೃತಿ ಶಿವಕೋಟ್ಯಾಚಾರ್ಯನ ಒಡ್ಡಾರ. ನಮಗೆ ಸಿಗುವಂಥ ಮೊದಲ ಗದ್ಯ ಕೃತಿ ಅದು ಶಿವಕೋಟ್ಯಾಚಾರ್ಯನ ಒಡ್ಡಾರ. ಶಿವಕೋಟ್ಯಾಚಾರ್ಯನ ಒಡ್ಡಾರ ಶಿವಕೋಟ್ಯಾಚಾರ್ಯನ ಒಡ್ಡಾರ ಸಿಗುವಂಥ ಕನ್ನಡ ಸಿಗುವಂಥ ಮೊದಲ ಗದ್ಯ. ಇಲ್ಲಿ ಒಟ್ಟಾರಾಧನೆ ಈ ಕೃತಿಯಿಂದ ಮೊದಲು ಮಾಡಿ ಮುದ್ದಣ್ಣನವರೆಗೆ ಗದ್ಯೆಯಲ್ಲಿ ಕೃತಿ ರಚನೆ ಮಾಡಿದ ಕವಿಗಳ ಸಂಖ್ಯೆ ಸುಮಾರು 20 ಮಾತ್ರ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ, ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆ. ಈ ಒಡ್ಡಾರಾಧನೆ ಕೃತಿಯಿಂದ ಆರಂಭಗೊಂಡು
ನಂತರ ಮುದ್ದಣ್ಣನ ಗದ್ಯ ಕೃತಿಯವರೆಗೆ, ಮುದ್ದಣ್ಣವರೆಗೆ ಅಥವಾ ಮುದ್ದಣ್ಣ ಕಾಲದವರೆಗೆ ಗದ್ದೆಯಲ್ಲಿ ರಚನೆಯಾದ ಒಟ್ಟು ಕೃತಿಗಳ ಸಂಖ್ಯೆ ಅಥವಾ ಕೃತಿ ರಚನೆ ಮಾಡಿದಂತಹ ಕವಿಗಳ ಸಂಖ್ಯೆ 20 ಮಾತ್ರ. ಹೀಗೆ ಪೂರ್ತಿಯಾದ ಗದ್ಯ ಗ್ರಂಥಗಳು ಕಡಿಮೆಯಾದರೂ ಗದ್ಯವು ಶಾಸ್ತ್ರಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ಗದ್ಯ ಕಥೆಗಳಲ್ಲಿ, ಚಂಪೂ ಕಾವ್ಯಗಳಲ್ಲಿ, ಕೈಫಿಯತ್ತು, ಬಖೈರು ಮುಂತಾದವುಗಳಲ್ಲಿ ಅನೇಕ ರೂಪವಾಗಿ ಕನ್ನಡದ ಗದ್ಯವು ಬೆಳೆದು ಬಂದಿದೆ. ಹಾಗಾದರೆ ಕನ್ನಡ ಮೊದಲ ಶಾಸನ ಹಲ್ಮಿಡಿ ಶಾಸನ, ಇದು ಗದ್ಯಲ್ಲೇ ಇರುವಂಥದ್ದು. ಆಮೇಲೆ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ ಕನ್ನಡ ಗದ್ಯ ಕವಿಗಳ ಉಲ್ಲೇಖ ಸಿಕ್ಕಿದೆ. ಆ ಗದ್ಯ ಕವಿಗಳ ಉಲ್ಲೇಖ ಸಿಕ್ಕಿದೆ ಆದರೂ ಅವರ ಯಾವುದೇ ಕೃತಿಗಳು ನಮಗೆ ಲಭ್ಯ ಆಗುವುದಿಲ್ಲ. ಆದರೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ನಮಗೆ ಕನ್ನಡದಲ್ಲಿ ಸಿಗುವಂಥ ಮೊದಲ ಗದ್ಯ ಕೃತಿ. ಆ ಕೋಟ್ಯಾಚಾರ್ಯನ ವಡ್ಡಾರಾಧನೆ ಕೃತಿಯಿಂದ ಹಿಡಿದು ಮುದ್ದಣ್ಣನವರೆಗೆ ಸುಮಾರು 20 ಕವಿಗಳು ಕನ್ನಡದಲ್ಲಿ ಗದ್ಯ ಕೃತಿ ರಚನೆ ಮಾಡಿದ್ದಾರೆ ಎಂದು ನಾವಿಲ್ಲಿ ಗಮನಿಸಿಕೊಳ್ಬೇಕು. ಹೀಗೆ ಪೂರ್ತಿಯಾದ ಗದ್ಯ ಗ್ರಂಥಗಳು ಕಡಿಮೆಯಾದರೂ ಗದ್ಯವು ಶಾಸನಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ಗದ್ಯ ಕಥೆಗಳಲ್ಲಿ, ಆಮೇಲೆ ಚಂಪೂ ಕಾವ್ಯಗಳಲ್ಲಿ, ಚಂಪೂ ಕಾವ್ಯ ಪದ್ಯ ಗದ್ಯ ಮಿಶ್ರಿತವಾಗಿರುತ್ತದೆ. ಆ ಚಂಪೂ ಕಾವ್ಯಗಳಲ್ಲಿ, ಆಮೇಲೆ ಕೈಫಿಯತ್ತು, ಬಖೈರು ಮುಂತಾದ ದಾಖಲೆ, ಕೈಫಿಯತ್ತು, ಬಖೈರು ಮುಂತಾದವುಗಳಲ್ಲಿ ಅನೇಕ ರೂಪವಾಗಿ ಕನ್ನಡ ಗದ್ಯವು ಬೆಳೆದು ಬಂದಿದೆ. ಇನ್ನು ಈ ಕನ್ನಡ ಗದ್ಯ ಸಾಹಿತ್ಯದ ಉಗಮವನ್ನು ಹಲ್ಮಿಡಿ ಶಾಸನದಿಂದ ಗುರುತಿಸಬಹುದಾಗಿದೆ. ಕನ್ನಡ ಗದ್ಯ ಸಾಹಿತ್ಯದ ಉಗಮವನ್ನು ನಾವು ಹಲ್ಮಿಡಿ ಶಾಸನದಿಂದ ಗುರುತಿಸಬಹುದಾಗಿದೆ. ಕನ್ನಡ ಗದ್ಯ ಸಾಹಿತ್ಯ ಉಗಮವನ್ನು ನಾವು ಹಲ್ಮಿಡಿ ಶಾಸನದಿಂದ ಗುರುತಿಸಬಹುದಾಗಿದೆ. ಈ ಶಾಸನದ ಕಾಲ ಕ್ರಿಸ್ತಕ 450. ಕ್ರಿಸ್ತಕ 450 ಇದು ಹಲ್ಮಿಡಿ ಶಾಸನದ ಕಾಲ. ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡವಾಗಿದ್ದು ಸಂಸ್ಕೃತ ಭಾಷೆಯ ದಟ್ಟ ಪ್ರಭಾವಕ್ಕೆ ಒಳಗಾಗಿರುವುದು ಕಂಡುಬರುತ್ತದೆ. ಹಲ್ಮಿಡಿ ಶಾಸನದಿಂದ ಆಧುನಿಕ ಕಾಲದವರೆಗೆ ದೊರಕಿರುವ ವಿಫುಲ ಸಂಖ್ಯೆಯ ಗದ್ಯ ಶಾಸನಗಳನ್ನು ಗಮನಿಸಿದರೆ ಅವುಗಳು ಆ ಕಾಲದ ಸಾಮಾಜಿಕ, ಐತಿಹಾಸಿಕ ವಿವರಗಳನ್ನು ನೀಡುವುದಲ್ಲದೆ ಅವುಗಳಲ್ಲಿ ಕಂಡುಬರುವ ಗದ್ಯ ಭಾಗದ ಭಾಷೆ ಅಂದಂದಿನ ಗ್ರಂಥಸ್ಥ ಭಾಷೆಯನ್ನು ಅನುಸರಿಸಿದರೂ ದಿನನಿತ್ಯದ ಆಡು ಭಾಷೆಯ ರೂಪಗಳನ್ನು, ದೇಶೀಯ ಶಬ್ದಗಳನ್ನು ಬಳಸಿಕೊಂಡಿರುವುದು ನಾವಿಲ್ಲಿ ಕಾಣಬಹುದು. ಹಾಗಾದರೆ ನಾವು ಕನ್ನಡ ಗದ್ಯ ಸಾಹಿತ್ಯದ ಉಗಮವನ್ನು ಮೊದಲು ಎಲ್ಲಿಂದ ಗಮನಿಸಿಕೊಳ್ಬೇಕು? ಕ್ರಿಸ್ತಕ 450 ಸಿಕ್ಕಿರುತ್ತ ಹಲ್ಮಿಡಿ ಶಾಸನ. ಈ ಕ್ರಿಸ್ತಕ 450ರಲ್ಲಿ ದೊರಕಿದಂತಹ ಈ ಹಲ್ಮಿಡಿ ಶಾಸನದ ಭಾಷೆಯನ್ನು ಗಮನಿಸಿದಾಗ ಅದು ಹಳೆಗನ್ನಡ ಭಾಷೆ ಆಗಿರಲಿಲ್ಲ, ಪೂರ್ವದ ಹಳೆಗನ್ನಡ ಭಾಷೆ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಈ ಹಲ್ಮಿಡಿ ಶಾಸನದ ಮೇಲೆ ಸಂಸ್ಕೃತ ಭಾಷೆಯ ದಟ್ಟ ಪ್ರಭಾವವನ್ನು ನಾವು ಕಾಣ್ತೇವೆ. ಆದ ಕಾರಣ ಸಂಸ್ಕೃತ ಭಾಷೆಯ ದಟ್ಟ ಪ್ರಭಾವಕ್ಕೆ ಈ ಹಲ್ಮಿಡಿ ಶಾಸನ ಒಳಗಾಗಿದೆ. ಹಲ್ಮಿಡಿ ಶಾಸನದಿಂದ ಆಧುನಿಕ ಕಾಲದವರೆಗೆ ದೊರಕಿರುವ ಹಲ್ಮಿಡಿ ಶಾಸನ ಕ್ರಿಸ್ತಕ 450 ಆ ಹಲ್ಮಿಡಿ ಶಾಸನ ದೊರಕಿ ಅಲ್ಲಿಂದ ಆಧುನಿಕ ಕಾಲದವರೆಗೆ ದೊರಕಿರುವ ವಿಫುಲ ಸಂಖ್ಯೆಯ ಗದ್ಯ ಶಾಸನಗಳನ್ನು ಗಮನಿಸಿದರೆ ಅವುಗಳು ಆ ಕಾಲದ ಸಾಮಾಜಿಕ, ಐತಿಹಾಸಿಕ ವಿವರಗಳನ್ನು ನೀಡುವುದಲ್ಲದೆ ಅವುಗಳಲ್ಲಿ ಕಂಡುಬರುವ ಗದ್ಯ ಭಾಗದ ಭಾಷೆ ಅಂದಂದಿನ ಗ್ರಂಥಸ್ಥ ಭಾಷೆಯನ್ನು ಅನುಸರಿಸಿದರೂ ದಿನನಿತ್ಯದ ಆಡು ಭಾಷೆಯ ರೂಪಗಳನ್ನು, ದೇಶೀಯ ಶಬ್ದಗಳನ್ನು ಬಳಸಿಕೊಂಡಿದ್ದು ಗಮನಿಸಬಹುದು. ಆದ ಕಾರಣ ನಾವು ಕ್ರಿಸ್ತಕ 450ರಲ್ಲಿ ಸಿಕ್ಕಿದ ಹಲ್ಮಿಡಿ ಶಾಸನದಿಂದ ಹಿಡಿದು ಆಧುನಿಕ ಕಾಲವರೆಗೆ ದೊರಕಿರುವಂತಹ ಬೇರೆ ಬೇರೆ ಗದ್ಯ ಶಾಸನಗಳನ್ನು ಗಮನಿಸಿಕೊಂಡಾಗ
ಅವುಗಳಲ್ಲಿ ಆ ಕಾಲದ ಸಾಮಾಜಿಕ ಐತಿಹಾಸಿಕ ವಿವರಗಳನ್ನು ಅದು ನೀಡ್ತದೆ. ಯಾವ್ಯಾವ ಕಾಲದಲ್ಲಿ ಆ ಶಾಸನ ರಚನೆ ಆಯಿತು ಆ ಕಾಲದ ಸಾಮಾಜಿಕ ಐತಿಹಾಸಿಕ ವಿವರವನ್ನು ನೀಡ್ತದೆ. ಮಾತ್ರ ಅಲ್ಲ, ಆ ಸಂದರ್ಭದ ಗದ್ಯದ ಭಾಷೆಯನ್ನು ನಮಗೆ ಅದು ಸ್ಪಷ್ಟಪಡಿಸಿದೆ ಮತ್ತು ಗ್ರಂಥಸ್ಥ ಭಾಷೆಯನ್ನು ಅನುಸರಿಸಿಯೂ ಆ ಕಾಲದ ಗ್ರಂಥಸ್ಥ ಭಾಷೆಯನ್ನು ಅನುಸರಿಸಿಯೂ ದಿನನಿತ್ಯದ ಆಡುಭಾಷೆಯ ರೂಪಗಳನ್ನು, ದೇಶೀಯ ಶಬ್ದಗಳನ್ನು, ಆಡುಭಾಷೆಯ ರೂಪ ಮತ್ತು ದೇಶೀಯ ಶಬ್ದಗಳನ್ನು ಬಳಸಿಕೊಂಡಿರುವುದು ನಾವು ಗಮನಿಸಬಹುದು. ಆದ ಕಾರಣ ಈ ಶಾಸನಗಳು ಅನ್ನೋದು ಒಂದು ಕಾಲದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ, ಆ ಕಾಲದ ಸಾಮಾಜಿಕ ಆಮೇಲೆ ಐತಿಹಾಸಿಕ ವಿವರಗಳನ್ನು ತಿಳ್ಕೊಳ್ಳಿಕ್ಕೆ, ಆ ಕಾಲದ ಭಾಷೆ, ಆ ಕಾಲದ ಒಂದು ಬಳಸ್ಕೊಡ್ತಾ ಇರೋದು ಒಂದು ಗ್ರಾಮ್ಯ ಶೈಲಿ ಅಥವಾ ದೇಶೀಯ ಶಬ್ದಗಳು, ನುಡಿಗಟ್ಟುಗಳು ಇವೆಲ್ಲವನ್ನ ನಾವು ಗಮನಿಸಿಕೊಳ್ಳಲಿಕ್ಕೆ ಈ ಶಾಸನಗಳಿಗೆ ಸಾಧ್ಯ ಆಗಿಬಿಡ್ತೇವೆ. ನಂತರ ಕೃಷಕ 450 ಅಂಗಡಿ ಶಾಸನ ಅಂತ ನಮಗೆ ಸಿಗುವಂಥದ್ದು ಇನ್ನೊಂದು ಕೃತಿ, ಅದು ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ. ನಂತರ ಸಿಗೋದು ಎರಡನೇ ಗದ್ಯ ಕೃತಿ ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ. ಒಡ್ಡಾರಾಧನೆ ನಮಗೆ ಸಿಕ್ಕಿರುವ ಮೊಟ್ಟ ಮೊದಲ ಗದ್ಯ ಕೃತಿ. ಇದರ ಕಾಲ 920ರಲ್ಲಿ 920ರಲ್ಲಿ ಈ ಮೊದಲ ಗದ್ಯ ಕೃತಿ ನಮಗೆ ಸಿಗ್ತದೆ. ಮೊದಲ ಗದ್ಯ ಕೃತಿ ನಮಗೆ ಸಿಗುತ್ತೆ, ಅದೇ ಈ ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ. ಶಿವಕೋಟಿ ಆಚಾರ್ಯರು ಬರೆದ ಈ ಕೃತಿಯಲ್ಲಿ ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದಿಸುವ 19 ಕಥೆಗಳು. ಆದ ಕಾರಣ ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದಿಸುವಂತಹ 19 ಕಥೆಗಳು ಈ ಒಡ್ಡಾರಾಧನೆ. ಆದ ಕಾರಣ ಕನ್ನಡದಲ್ಲಿ ನಮಗೆ ಸಿಗುವಂತಹ ಮೊಟ್ಟ ಮೊದಲ ಗದ್ಯ ಕೃತಿ ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ. 1925 ಈ ಒಡ್ಡಾರಾಧನೆ ಕೃತಿಯಲ್ಲಿ 19 ಕಥೆಗಳಿದ್ದಾವೆ. ಈ 19 ಕಥೆಗಳು ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದಿಸುತ್ತವೆ. ಸಾಮಾನ್ಯರಿಗೂ ಮನಮುಟ್ಟುವ ಶೈಲಿಯಿಂದ ಕೂಡಿದ ಒಡ್ಡಾರಾಧನೆಯ ಗದ್ಯವು ದೇಶೀಯ ಚೆಲುವಿನಿಂದ ಕೂಡಿ ಶಕ್ತಿಯುತವಾಗಿದೆ. ಆದ ಕಾರಣ ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಬಳಸಿರುವಂಥ ಶೈಲಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮನಮುಟ್ಟುವ ಶೈಲಿಯಿಂದ ಒಡ್ಡಾರಾಧನೆ ಗದ್ಯವು ದೇಶೀಯ ಚೆಲುವಿನಿಂದ ಕೂಡಿ ಶಕ್ತಿಯುತವಾಗಿದೆ. ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಥವಾ ಚಾವುಂಡರಾಯ ಪುರಾಣ ಒಡ್ಡಾರಾಧನೆಯ ಬಳಿಕ ರಚಿತವಾದ ಎರಡನೆಯ ಗದ್ಯ ಕೃತಿ. ಆದ ಕಾರಣ ಒಡ್ಡಾರಾಧನೆಯ ಬಳಿಕ ರಚಿತವಾದ ಎರಡನೆಯ ಗದ್ಯ ಕೃತಿ ಯಾವುದು ಕೇಳಿದ್ರೆ ಚಾವುಂಡರಾಯ ಪುರಾಣ. ಚಾವುಂಡರಾಯ ಪುರಾಣ ಇದು ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ ಅಂತ ಸಿಗುವಂತ ಎರಡನೇ ಕೃತಿ ಚಾವುಂಡರಾಯ ಪುರಾಣ. ಇದಕ್ಕೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ, ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಇನ್ನೊಂದು ಹೆಸರು ಕೂಡ ಈ ಕೃತಿಗೆ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎಂಬ ಹೆಸರು ಇದೆ. ಇದು ಒಡ್ಡಾರಾಧನೆಯ ನಂತರ ರಚನೆಯಾದಂತಹ ಎರಡನೆಯ ಗದ್ಯ ಕೃತಿ. ಇದರ ಕಾಲ ಶಕ ಸುಮಾರು 978. ಈ ಎರಡನೆಯ ಗದ್ಯ ಕೃತಿ ಚಾವುಂಡರಾಯ ಪುರಾಣ ಸಿಗ್ತದೆ. ಇದನ್ನು ಬರೆದ ಚಾವುಂಡರಾಯ. ಇದಕ್ಕೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಹೆಸರು ಕೂಡ ಇದೆ. ಇದರ ಕಾಲ ಸುಮಾರು 978. ಈ ಚಾವುಂಡರಾಯ ಪುರಾಣ ಗದ್ಯಸೇನ, ಈ ಗದ್ಯ ಕೃತಿ ಚಾವುಂಡರಾಯ ಪುರಾಣ 1978ರಲ್ಲಿ ರಚನೆ ಆಗಿರ್ತದೆ. ಈ ಚಾವುಂಡರಾಯ ಪುರಾಣವು ಜಿನಸೇನ ಗುಣಭದ್ರರ ಸಂಸ್ಕೃತ ಮಹಾಪುರಾಣ ಸಂಗ್ರಹ. ಏಕೆ ಮೊದಲು ಸಂಸ್ಕೃತದಲ್ಲಿ ಒಂದು ಕೃತಿ ರಚನೆ ಆಗಿರ್ತದೆ.
ಜಿನಸೇನ ಗುಣಭದ್ರರ ಸಂಸ್ಕೃತ ಮಹಾಪುರಾಣ. ಆ ಸಂಸ್ಕೃತ ಮಹಾಪುರಾಣದ ಸಂಗ್ರಹ ಅನ್ನುವಾದ ಈ ಚಾಮುಂಡರಾಯ ಪುರಾಣ. ಜೈನರಲ್ಲಿ ಶಲಾಕ ಪುರುಷರೆಂದು ಖ್ಯಾತರಾಗಿರುವ 63 ಜನ ಮಹಾಪುರುಷರ ಜೀವನ ಚರಿತ್ರೆ ಈ ಕೃತಿಯ ವಸ್ತು. ಈ ಚಾಮುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎನ್ನುವ ಈ ಕೃತಿ ಏನಿದೆ, ಇದು ಒಡ್ಡಾರಾಧನೆಯ ನಂತರ ಸಿಗುವಂತಹ 2ನೇ ಗದ್ಯ ಕೃತಿ. ಈ ಕೃತಿಯು ಜಿನಸೇನ ಗುಣಭದ್ರರ ಸಂಸ್ಕೃತ ಮಹಾಪುರಾಣ ಎನ್ನುವ ಕೃತಿಯ ಸಂಗ್ರಹ ಅನುವಾದ ಇದಾಗಿದೆ. ಈ ಕೃತಿಯ ವಸ್ತು ಏನು? ಯಾವುದು? ಚಾಮುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎನ್ನುವ ಈ ಕೃತಿಯ ವಸ್ತು ಅಂತ ಕೇಳಿದ್ರೆ, ಇಲ್ಲಿ ಈ ಕೃತಿಯಲ್ಲಿ ಜೈನರಲ್ಲಿ ಶಲಾಕ ಪುರುಷರೆಂದು ಖ್ಯಾತರಾಗಿರುವ 63 ಜನ ಮಹಾಪುರುಷರ ಜೀವನ ಚರಿತ್ರೆ. ಈ ಜೈನರಲ್ಲಿ ಆಗಿರುವಂತಹ 63 ಜನ ಮಹಾಪುರುಷರು, ಅವರನ್ನಲ್ಲಿ ಜೈನರಲ್ಲಿ ಶಲಾಕ ಪುರುಷರು ಕರೀತಾರೆ. ಆ ಶಲಾಕ ಪುರುಷರ ಒಂದು ಜೀವನ ಚರಿತ್ರೆಯೇ ಇಲ್ಲೇ ನೋಡಿ. ಒಡ್ಡಾರಾಧನೆಯಲ್ಲಿ 19 ಕಥೆಗಳು, ಅದು ಜೈನ ಧರ್ಮದ ತತ್ವಗಳನ್ನು ನಿರೂಪಿಸುವ 19 ಕಥೆಗಳನ್ನು ಅದು ಒಳಗೊಂಡ್ರೆ, ಇದು 63 ಮಹಾಪುರುಷರು ಅಥವಾ 63 ಶಲಾಕ ಪುರುಷರು ಅಂತ ಹೇಳಿ ಯಾರು ಜೈನ ಗುರುತಿಸಲ್ಪಟ್ಟಿರ್ತಾರೋ ಅವರ ವಿವರಗಳನ್ನು, ಅವರ ಜೀವನ ಚರಿತ್ರೆಯನ್ನು ಈ ಕೃತಿ ನೀಡುತ್ತೆ, ಅಥವಾ ಅದು ಈ ಕೃತಿ ವಸ್ತು. ಇಲ್ಲಿ 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 9 ಮಂದಿ ಬಲದೇವರು, 9 ಮಂಚಿ ವಾಸುದೇವರು, 9 ಮಂದಿ ಬಲದೇವರು, 9 ಮಂದಿ ವಾಸುದೇವರು, ಆಮೇಲೆ 9 ಮಂದಿ ಪ್ರತಿವಾಸುದೇವರು. ಜೈನರಿಗೆ ಪೂಜ್ಯರಾದ 63 ಜನ ಶಲಾಕ ಪುರುಷರು ಇಲ್ಲಿ ಕಂಡು ಬರ್ತಾರೆ. ಆದ ಕಾರಣ ಇಲ್ಲಿ 63 ಶಲಾಕ ಪುರುಷರ ಜೀವನ ಚರಿತ್ರೆ ಇದೆ. ಇವರು ಜೈನ ಧರ್ಮದಲ್ಲಿ ಆಗಿರುವಂತಹ ಮಹಾಪುರುಷರು. ಈ 63 ಮಹಾಪುರುಷರು ಯಾರೆಲ್ಲ ಅಂತ ಕೇಳಿದ್ರೆ, ಇದರಲ್ಲಿ 24 ಜನ ತೀರ್ಥಂಕರು ಬರ್ತಾರೆ, 12 ಜನ ಚಕ್ರವರ್ತಿಗಳು ಬರ್ತಾರೆ, 9 ಮಂದಿ ಬಲದೇವರು ಬರ್ತಾರೆ, 9 ಮಂದಿ ವಾಸುದೇವರು ಬರ್ತಾರೆ, 9 ಮಂದಿ ಪ್ರತಿವಾಸುದೇವರೇ ಜೈನರಿಗೆ ಪೂಜ್ಯರಾದ 63 ಜನ ಶಲಾಕ ಪುರುಷರು. ಚಾಮುಂಡರಾಯ ಪುರಾಣ ಗದ್ಯ ಶೈಲಿ ಒಡ್ಡಾರಾಧನೆಗೆ ಹೋಲಿಸಿದರೆ ಹೆಚ್ಚು ಪ್ರೌಢವಾಗಿ ಗಂಭೀರವಾಗಿ ತೋರುತ್ತದೆ. ಈ ಚಾಮುಂಡರಾಯ ಪುರಾಣದ ಒಂದು ಗದ್ಯ ಶೈಲಿಯನ್ನು ಅದಕ್ಕಿಂತ ಹಿಂದೆ ಬಂದಂತಹ ಒಡ್ಡಾರಾಧನೆ ಕೃತಿಗೆ ಹೋಲಿಸಿದರೆ ಇದು ಹೆಚ್ಚು ಪ್ರೌಢ ಮತ್ತು ಗಂಭೀರವಾಗಿ ತೋರಿಸುತ್ತದೆ. ಯಾವುದಕ್ಕಿಂತ ಒಡ್ಡಾರಾಧನೆ ಕೃತಿಗಿಂತ ಈ ಚಾಮುಂಡರಾಯ ಪುರಾಣ ಹೆಚ್ಚು ಪ್ರೌಢ ಮತ್ತು ಗಂಭೀರವಾಗಿ ತೋರುತ್ತದೆ. ಸುಮಾರು 14ನೇ ಶತಮಾನದ ಹಸ್ತಿಮಲ್ಲನ ಪೂರ್ವ ಪುರಾಣ ಎಂಬ ಗದ್ಯ ಕೃತಿ ಉಪಲಬ್ಧವಿದೆ. ಸುಮಾರು 14ನೇ ಶತಮಾನಕ್ಕಾಗುವಾಗ ಹಸ್ತಿಮಲ್ಲನ ಪೂರ್ವ ಪುರಾಣ ಮತ್ತೆ ನಮಗೆ ಉಪಲಬ್ಧವಾದ ಇನ್ನೊಂದು ಗದ್ಯ ಕೃತಿ. ಆದ್ದರಿಂದ ನಾವಿಲ್ಲಿ ಗಮನಿಸಿಕೊಳ್ಬೇಕು, ಕನ್ನಡ ಗದ್ಯ ಸಾಹಿತ್ಯದ ಉಗಮವನ್ನು ನಾವು ಹಲ್ಮಿಡಿ ಶಾಸನ ಗುರುತಿಸಿಕೊಡ್ತೇವೆ. ಹಲ್ಮಿಡಿ ಶಾಸನದ ಕಾಲ ಶಕ 450. ಇದರ ಭಾಷೆ ಪೂರ್ವದ ಹಳೆಗನ್ನಡ ಆಗಿದೆ. ಇದು ಒಂದು ಮಾರ್ಕಿನ ಪ್ರಶ್ನೆ ಕೂಡ ಹೌದು. ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ ಆಗಿದೆ. ಇದರ ಮೇಲೆ ಸಂಸ್ಕೃತ ಭಾಷೆಯ ದಟ್ಟ ಪ್ರಭಾವ ಆಗಿರುವುದು ನಾವಿಲ್ಲಿ ಗಮನಿಸಿಕೊಳ್ಳಬಹುದು. ಈ ಹಲ್ಮಿಡಿ ಶಾಸನದಲ್ಲಿ ಆ ಕಾಲದ ಸಾಮಾಜಿಕ ಐತಿಹಾಸಿಕ ವಿವರಗಳ ಜೊತೆಗೆ ಗದ್ಯ ಭಾಗದ ಭಾಷೆ ಅಂದಿನ ಗ್ರಂಥಸ್ಥ ಭಾಷೆಯನ್ನು ಅನುಸರಿಸಿದ್ರು ದಿನನಿತ್ಯದ ಆಡು ಭಾಷೆಯ ರೂಪಗಳನ್ನು, ದೇಶೀಯ ಶಬ್ದಗಳನ್ನು ಬಳಸಿಕೊಂಡಿರುವುದನ್ನು ಗಮನಿಸಿಕೊಳ್ಳಬಹುದು. ಈ ಹಲ್ಮಿಡಿ ಶಾಸನ ನಂತರ ನಮಗೆ ಸಿಕ್ಕಿರುವಂತಹ ಮೊಟ್ಟ ಮೊದಲ ಕನ್ನಡ ಗದ್ಯ ಕೃತಿ ಅಂತ ಹೇಳಿದ್ರೆ ಒಡ್ಡಾರಾಧನೆ. ಇದರ ಕಾಲ 920. ಈ ಒಡ್ಡಾರಾಧನೆ ಕೃತಿಯಲ್ಲಿ ಇದು ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದಿಸುವಂತಹ 19 ಕಥೆಯನ್ನು ಒಳಗೊಂಡಿದೆ. ಜೈನ ಧರ್ಮದ ತತ್ವಗಳನ್ನು ಪ್ರತಿಪಾದಿಸುವ 19 ಕಥೆಗಳು ಇಲ್ಲಿವೆ. ಒಡ್ಡಾರಾಧನೆ ನಂತರ ನಮಗೆ ಸಿಗುವಂತಹ 2ನೇ ಗದ್ಯ ಕೃತಿ ಚಾಮುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನುವಂಥದ್ದು. ಈ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎನ್ನುವ ಕೃತಿಯಲ್ಲಿ ಕೃತಿಯ ವಸ್ತು ಏನಪ್ಪಾ ಅಂದ್ರೆ, ಜೈನ ಧರ್ಮದ 63
ಶಲಾಕ ಪುರುಷರು ಅಂತ ಏನಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ಅದು ಒಳಗೊಂಡಿರ್ತದೆ. ಈ 63 ಶಲಾಕ ಪುರುಷರು ಯಾರ್ಯಾರು ಕೇಳಿದ್ರೆ 24 ಜನ ತೀರ್ಥಂಕರು, 12 ಜನ ಚಕ್ರವರ್ತಿಗಳು, 9 ಮಂದಿ ಬಲದೇವರು, 9 ಮಂದಿ ವಾಸುದೇವರು ಮತ್ತು 9 ಮಂದಿ ಪ್ರತಿವಾಸುದೇವರೇ. ಇವರು ಜೈನರಿಗೆ ಪೂಜ್ಯರಾದಂತಹ 63 ಜನ ಶಲಾಕ ಪುರುಷರು. ಈ ಚಾಮುಂಡರಾಯ ಪುರಾಣದ ಒಂದು ಭಾಷಾ ಶೈಲಿಯನ್ನು ಗಮನಿಸಿದಾಗ ಅದು ಅದಕ್ಕಿಂತ ಹಿಂದಿನ ಕೃತಿ ಅವರು ಒಟ್ಟಾರಾಧನೆ ಆ ಕೃತಿಗಿಂತ ಈ ಕೃತಿಯ ಒಂದು ಶೈಲಿ, ಗದ್ಯ ಶೈಲಿ ಅದು ತುಂಬ ಪ್ರೌಢವಾಗಿ ಮತ್ತು ಗಂಭೀರವಾಗಿ ನಮಗೆ ಕಂಡುಬರ್ತದೆ. ಸುಮಾರು 14 ಶತಮಾನಕ್ಕಾಗುವಾಗ ಅಸ್ಥಿಮಲ್ಲನ ಪೂರ್ವ ಪುರಾಣ ಎನ್ನುವ ಗದ್ಯ ಕೃತಿಯು ನಮಗೆ ಕಂಡುಬರ್ತದೆ. ನಂತರ 10ನೆಯ ಶತಮಾನದ ಅನಂತರದ ಕನ್ನಡ ಕವಿಗಳಲ್ಲಿ ಗದ್ಯದ ಬಗೆಗೆ ಒಂದು ಬಗೆಯ ಅವಜ್ಞ ಇದ್ದಂತೆ ಕಂಡುಬರುತ್ತದೆ. ಇದೆಲ್ಲವೂ ಕೂಡ 10ನೇ ಶತಮಾನಕ್ಕಿಂತ ಹಿಂದೆ ಬಂದ ಕೃತಿ. ಈ 10ನೇ ಶತಮಾನದ ಅನಂತರದ ಕನ್ನಡ ಕವಿಗಳನ್ನ ಗಮನಿಸಿಕೊಂಡಾಗ ಅವರು ಗದ್ಯದ ಬಗೆಗೆ ಒಂದು ಬಗೆಯ ಅವಜ್ಞ ಇದ್ದಂತೆ ತೋರ್ತದೆ. ಅವರಿಗೆ ಗದ್ಯ ಬಗ್ಗೆ ಒಂದಷ್ಟು ರೀತಿಯಲ್ಲಿ ಆಸಕ್ತಿ ಇದ್ದಾಗೆ ನಮಗೆ ಅಲ್ಲಿ ಕಂಡುಬರುವುದಿಲ್ಲ. ಯಾಕೆಂದರೆ ಅಲ್ಲಿ ನಾವು ಗಮನಿಸಿಕೊಳ್ಬೇಕು, ಸಂಸ್ಕೃತದ ಗದ್ಯ ಕಾವ್ಯಗಳಾದ ಕಾದಂಬರಿ ಮತ್ತು ದಶಕುಮಾರ ಚರಿತ ಇವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗಲೂ ನಮ್ಮ ಕವಿಗಳಿಗೆ ಪದ್ಯವೇ ಬೇಕಾಯಿತು. ಆದ್ದರಿಂದ 10ನೇ ಶತಮಾನದ ನಂತರ ಈ ಕನ್ನಡ ಕವಿಗಳಿಗೆ ಒಂದು ಗದ್ಯ ಬಗ್ಗೆ ಅವರು ಅಷ್ಟೊಂದು ಆಸಕ್ತಿಯನ್ನು ತಳೆದ ನಾವು ಅಲ್ಲಿ ಗಮನಿಸಿಕೊಳ್ಳುವುದಿಲ್ಲ, ಅದು ಗಮನಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾವು ಗಮನಿಸಿಕೊಳ್ಬೇಕು, ಸಂಸ್ಕೃತದ ಗದ್ಯ ಕಾವ್ಯಗಳಾದ ಕಾದಂಬರಿ ಮತ್ತು ದಶಕುಮಾರ ಚರಿತ್ರೆಗಳನ್ನು ಕನ್ನಡಕ್ಕೆ ಅನುವಾದಿಸ್ತಾರೆ. ಹೀಗೆ ಕನ್ನಡಕ್ಕೆ ಅನುವಾದ ಮಾಡುವಾಗಲೂ ನಮ್ಮ ಕವಿಗಳಿಗೆ ಪದ್ಯವೇ ಬೇಕಾಯಿತು. ಆದರೂ ಚಂಪೂ ಕವಿಗಳು ಗದ್ಯ ಪದ್ಯ ಮಿಶ್ರಿತವಾದ ತಮ್ಮ ಚಂಪೂ ಕಾವ್ಯಗಳಲ್ಲಿ ಪದ್ಯಗಳ ನಡುವೆ ಗದ್ಯವನ್ನು ಬಳಸಿ ನಾವು ಗಮನಿಸಿಕೊಳ್ತೇವೆ. ನಾವು ಚಂಪು ಸಾಹಿತ್ಯ ಉದ್ಯೋಗವನ್ನು ನೋಡುವಾಗ ನಾವಲ್ಲಿ ನೋಡಿಕೊಂಡಿದ್ದೇವೆ ಮತ್ತು ಚಂಪು ಸಾಹಿತ್ಯ ಲಕ್ಷಣವನ್ನು ಗಮನಿಸಿಕೊಳ್ಳುವಾಗ ನಾವಲ್ಲಿ ಗಮನಿಸಿಕೊಂಡಿದ್ದೇವೆ. ಈ ಚಂಪು ಸಾಹಿತ್ಯವನ್ನು ಗದ್ಯ ಪದ್ಯ ಮಿಶ್ರಿತವಾಗಿರುವುದು. ಅದಕ್ಕೆ ಅಲ್ಲಿವರೆಗೆ 10ನೇ ಶತಮಾನ ನಂತರ ಕವಿಗಳಿಗೆ ಗದ್ಯ ಬಗ್ಗೆ ಅಷ್ಟು ಆಸಕ್ತಿ ಅಂತ ಆಗಲಿಲ್ಲ. ಅವರು ಪದ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಾಗೆ ಕಂಡು ಬರ್ತದೆ. ಚಂಪು ಕಾವ್ಯಕ್ಕೆ ಆಗುವ ಅಥವಾ ಚಂಪು ಸಾಹಿತ್ಯಕ್ಕೆ ಆಗುವ ಅಥವಾ ಚಂಪು ಯುಗಕ್ಕೆ ಆಗುವಾಗ ಅಲ್ಲಿ ಗದ್ಯ ಮತ್ತು ಪದ್ಯ ಇವೆರಡನ್ನು ಬಳಸಿಕೊಡ್ತಾರೆ. ಪದ್ಯವನ್ನು ಜಾಸ್ತಿ ಬಳಸಿಕೊಡ್ತಾರೆ, ಗದ್ಯವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಡ್ತಾರೆ. ಗದ್ಯವನ್ನು ಯಾವಾಗಲೂ ಬಳಸಿಕೊಡ್ತಾರೆ ಚಂಪು ಸಾಹಿತ್ಯ ಅಂತ ಹೇಳಿದ್ರೆ ಅದು ಒಂದು ಕಥೆಯ ನಿರೂಪಣೆಗೆ, ಇನ್ನು ಸಂಗ್ರಹಕ್ಕೆ, ವರ್ಣನೆಗೆ ಮಾತ್ರ ಅಲ್ಲಿ ಗದ್ಯವನ್ನು ಬಳಸಿಕೊಂಡಿದ್ದಾರೆ. ಚಂಪು ಕಾವ್ಯಗಳಲ್ಲಿ ಗದ್ಯ ಸಾಮಾನ್ಯವಾಗಿ ಪ್ರೌಢವಾದ ಗದ್ಯ. ನಾವು ಚಂಪು ಕಾವ್ಯವನ್ನು ಏನು ಗಮನಿಸ್ಕೊಳ್ತೀವಿ, ಆ ಚಂಪು ಕಾವ್ಯಗಳಲ್ಲಿ ಪದ್ಯ ಮತ್ತು ಗದ್ಯ ಇರ್ತದೆ. ಅಲ್ಲಿ ಆ ಪದ್ಯ ಹೇಗೂ ಪ್ರೌಢವಾಗುತ್ತೆ, ಗದ್ಯವು ಕೂಡ ಪ್ರೌಢವಾದದ್ದೇ ಆಗಿದೆ. ಪಂಪ ತನ್ನ ಕೃತಿಗಳಲ್ಲಿ ಗದ್ಯವನ್ನು ಬಳಸಿಕೊಂಡಿರುವ ರೀತಿ ಉಳಿದ ಚಂಪು ಕವಿಗಳ ಗದ್ಯವು ಸಂಸ್ಕೃತ ಭೂಯಿಷ್ಠವಾಗಿ ಆಡುನುಡಿಯ ಸೊಗಡಿನಿಂದ ದೂರವಾಗಿದೆ. ಚಂಪು ಸಾಹಿತ್ಯ ಲಕ್ಷಣವನ್ನು ಗಮನಿಸಿಕೊಳ್ಳುವಾಗ ಅಥವಾ ಓದುವಾಗ ನಾವು ತಿಳ್ಕೊಂಡಿದ್ದೇವೆ, ಚಂಪು ಸಾಹಿತ್ಯ ಅದು ಗದ್ಯ ಪದ್ಯ ಮಿಶ್ರಿತವಾಗಿರುವುದು, ಸಂಸ್ಕೃತ ಭೂಯಿಷ್ಠವಾಗಿರುವುದು. ಆ ಕಾರಣಕ್ಕಾಗಿ ಅದೇನಾಯಿತು, ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಜನಸಾಮಾನ್ಯರಿಂದ ಸ್ವಲ್ಪ ದೂರವೇ ಆ ಸಾಹಿತ್ಯ ಉಳಿದಿತ್ತು. ಆದ ಕಾರಣ ಇಲ್ಲಿ ಇದು ಆಡುನುಡಿಯ ಆ ಒಂದು ಸೊಗಡನ್ನು ದೂರ, ಆಡುನುಡಿಯ ಒಂದು ಸೊಗಡುತನ ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ದುರ್ಗಸಿಂಹನ ಪಂಚತಂತ್ರದಲ್ಲಿ ಗದ್ಯವೇ ಪ್ರಧಾನವಾಗಿದೆ. ನಂತರ ನಾವು ಕನ್ನಡ ಗದ್ಯ ಕೃತಿಗಳು ಯಾವುದಂತ ಗಮನಿಸಿಕೊಳ್ತಾ ಹೋದಾಗ ನಮಗೆ ಸಿಗುವಂಥದ್ದು ದುರ್ಗಸಿಂಹನ ಪಂಚತಂತ್ರ. ಆ ದುರ್ಗಸಿಂಹನ ಪಂಚತಂತ್ರ ಅಂತ ಏನು ಕೃತಿದೆ ಅಲ್ಲಿ ಗದ್ಯವೇ ಪ್ರಧಾನವಾಗಿದೆ. ಆಮೇಲೆ ನಯಸೇನ ಧರ್ಮಾಮೃತ, ಇಲ್ಲಿ ಕೂಡ ಚಿಕ್ಕ ಚಿಕ್ಕ ವಾಕ್ಯಗಳ ಸರಳ ಗದ್ಯಗಳನ್ನು ನಾವು ಕಾಣಬಹುದಾಗಿದೆ. ನಂತರ ಬಂದ ಚಂಪು ಕವಿಗಳ ಗದ್ಯದಲ್ಲಿ ಹೆಚ್ಚಿನ ವೈಶಿಷ್ಟ್ಯಗಳಿಲ್ಲ. ಅಂತ ಬಂದ ಚಂಪು ಕವಿಗಳ ಗದ್ಯದಲ್ಲಿ ಹೆಚ್ಚಿನ ವೈಶಿಷ್ಟ್ಯಗಳಿಲ್ಲ. ಆದ ಕಾರಣ ಇಲ್ಲಿ ನಾವು ಗಮನಿಸಿಕೊಳ್ಬೇಕಾಗಿರುವಂಥ ಅಥವಾ ತಿಳ್ಕೊಳ್ಬೇಕಾಗಿರೋದು ಇನ್ನು ಕೆಲವು ವಿಚಾರಗಳು ಯಾವುದೆಲ್ಲ ಕೇಳಿದ್ರೆ, ಒಂದು 10ನೇ ಶತಮಾನದ ನಂತರ ಗದ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗದೆ ಹೋಗಿರುವಂಥದ್ದು ಮತ್ತು ಪದ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವು ಗಮನಿಸಿಕೊಳ್ಬೇಕು. ಯಾಕಂತ ಕೇಳಿದ್ರೆ ಸಂಸ್ಕೃತದ ಗದ್ಯ ಕೃತಿಗಳಾದಂತಹ ಕಾದಂಬರಿ ಮತ್ತು ದಶಕುಮಾರ ಚರಿತ್ರೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ತಮ್ಮ ಕವಿಗಳಿಗೆ ಪದ್ಯವೇ ಬೇಕಾಯಿತು.
ಆನಂತರ ಚಂಪು ಕವಿಗಳ ಕಾಲಕ್ಕೆ ಬರುವಾಗ ಚಂಪು ಕವಿಗಳು ಗದ್ಯ ಪದ್ಯ ಎರಡನ್ನೂ ಬಳಸಿಕೊಂಡ್ರು. ಆ ಪದ್ಯಗಳ ನಡುವೆ ಗದ್ಯವನ್ನು ಕಥಾ ನಿರೂಪಣೆಗೆ, ಸಂಗ್ರಹಕ್ಕೆ ಮತ್ತು ವರ್ಣನೆಗೆ ಮಾತ್ರ ಅಲ್ಲಿ ಬಳಸಿಕೊಂಡಿದ್ದು ನಾವಲ್ಲಿ ನೋಡ್ತೇವೆ. ಮತ್ತು ಚಂಪು ಕಾವ್ಯಗಳ ಮಧ್ಯೆ ಬಳಸಿದಂತಹ ಗದ್ಯ ಏನಿದೆ ಅದು ಶೈಲಿಯಲ್ಲಿ ಸ್ವಲ್ಪ ಪ್ರೌಢವಾಗಿ ಇತ್ತು, ಸಂಸ್ಕೃತ ಭೂಯಿಷ್ಠವಾಗಿತ್ತು, ಆಡುನುಡಿಯ ಸೊಗಡಿನಿಂದ ಅದು ದೂರವಾಗಿ ಉಳಿಯಿತು. ಅನಂತರ ದುರ್ಗಸಿಂಹನ ಪಂಚತಂತ್ರ, ಆ ದುರ್ಗಸಿಂಹನ ಪಂಚತಂತ್ರ ನೋಡಿದಾಗ ಅಲ್ಲಿ ಗದ್ಯವೇ ಹೆಚ್ಚು ಬಳಕೆಯಾಗಿದೆ, ಪ್ರಧಾನವಾಗಿ ಗದ್ಯವೇ ಕಾಣುತ್ತೆ. ನಂತರ ನ್ಯಾಯಸೇನನ ಧರ್ಮಾಮೃತ ಎನ್ನುವ ಕೃತಿಯನ್ನು ಗಮನಿಸಿಕೊಂಡಾಗ ಅಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳ ಸರಳ ಗದ್ಯವನ್ನು ನಾವು ಕಾಣಬಹುದಾಗಿದೆ. ಅನಂತರ ಬಂದ ಚಂಪು ಕವಿಗಳ ಗದ್ಯೆಯಲ್ಲಿ ಹೆಚ್ಚಿನ ವೈಶಿಷ್ಟ್ಯಗಳು ಇಲ್ಲ. ಇದು ಏನು 10ನೇ ಶತಮಾನ ಅಥವಾ ಚಂಪು ಯುಗದ ಅಥವಾ ಹಳೆಗನ್ನಡ ಯುಗದಲ್ಲಿ ಬಂದಂತಹ ನಾವು ಗದ್ಯ ಸಾಹಿತ್ಯ. ಇನ್ನು ಮುಂದೆ ನಾವು ಈ ನಡುಗನ್ನಡ ಕಾಲಕ್ಕೆ ಅಥವಾ ನಡುಗನ್ನಡ ಯುಗದಲ್ಲಿ ಗದ್ಯ ಸಾಹಿತ್ಯ ಹೇಗೆ ಬೆಳೆಯಿತು, ಅದರ ಸ್ವರೂಪ ಹೇಗೆ ಅನ್ನೋದನ್ನು ನಾವು ಮತ್ತೆ ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಂಥ ಒಟ್ಟು ವಿಚಾರಗಳು ಏನಂತಂದರೆ ಹಳೆಗನ್ನಡ ಮತ್ತು ಹಳೆಗನ್ನಡ ಪೂರ್ವ ಕಾಲದಲ್ಲಿ ಗದ್ಯ ಸಾಹಿತ್ಯದ ಸ್ವರೂಪ ಹೇಗಿತ್ತು, ಶಾಸನಗಳು ಇನ್ನು ಉಪಲಬ್ಧ ಕೃತಿಗಳ ಆಧಾರದಲ್ಲಿ ನಾವು ಗದ್ಯ ಸಾಹಿತ್ಯದ ಒಂದು ಇತಿಹಾಸವನ್ನು ಅಥವಾ ಲಕ್ಷಣವನ್ನು ಅಥವಾ ಸ್ವರೂಪವನ್ನು ನಾವು ಹೇಗೆ ಗುರುತಿಸಿಕೊಳ್ಬೋದು ಅನ್ನೋದನ್ನು ನಾವು ಈ ಎಲ್ಲ ಅಂಶಗಳಿಂದ ಗಮನಿಸಿಕೊಳ್ಬೋದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಈ ನಡುಗನ್ನಡ ಕಾಲದಲ್ಲಿ ಗದ್ಯ ಸಾಹಿತ್ಯ ಹೇಗೆ ಉಗಮ ತಾಳಿತು ಮತ್ತು ನಡುಗನ್ನಡ ಕಾಲದ ಗದ್ಯ ಸಾಹಿತ್ಯದ ಸ್ವರೂಪ ಎನ್ನುವುದನ್ನು ನಾವು ಮತ್ತೆ ಗಮನಿಸಿಕೊಳ್ಬೇಕಾಗಿದೆ.